ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾವು ಆನ್ಲೈನಲ್ಲಿ EPFಗೆ ಹೇಗೆ ಅಪ್ಲೈ ಮಾಡ್ಬೋದು ಅಂತ ನೋಡುವ. ನಿಮಗೆ ಗೊತ್ತಿರ್ಬೋದು, ಉಮಾಂಗ್ ಆ್ಯಪ್ ಮುಖಾಂತರ ನಾವು PFನ ಎಲ್ಲ ಸರ್ವಿಸನ್ನು ಆನ್ಲೈನಲ್ಲಿ ವ್ಯೂ ಮಾಡ್ಬೋದು. PF ಖಾತೆಯಿಂದ ಪಾರ್ಷಿಯಲ್ ವಿಡ್ರಾವಲ್ ಅಂದರೆ ನಮ್ಮ ಉದ್ಯೋಗದಲ್ಲಿರುವಾಗಲೇ ನಾವು PF ಖಾತೆಯಲ್ಲಿ ನಮಗೆ ಎಮರ್ಜೆನ್ಸಿ ರೀಸನ್ಗೆ ಪಾರ್ಷಿಯಲ್ ವಿಡ್ರಾವಲ್ ಹೇಗೆ ಮಾಡ್ಬೋದು ಅಂತ ನೋಡುವ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ನೀವು ಉಮಾಂಗ್ UMANG ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಆ್ಯಪನ್ನು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿರಬೇಕು. ಉಮಾಂಗ್ ಆ್ಯಪ್ನಲ್ಲಿ ನೀವು EPFO ಸರ್ವಿಸಸನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಹೋಮ್ ಪೇಜ್ ಕಾಣ್ತದೆ. ಅಲ್ಲಿ ನೀವು ರೈಸ್ ಕ್ಲೇಮ್ ಅಂತ ಕೊಡಬೇಕು. ರೈಸ್ ಕ್ಲೇಮ್ ಅಂತ ಕೊಟ್ಟ ನಂತರ ನಿಮಗೆ UN ನಂಬರ್, ನಿಮ್ಮ UN ನಂಬರ್ 12 ಡಿಜಿಟ್ UN ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಬರ್ತದೆ. 12 ಡಿಜಿಟ್ ಎಂಟ್ರಿ ಮಾಡಿದ ನಂತರ ನಿಮ್ಮ OTP, ನಿಮ್ಮ SMS ಸೆಂಡ್ ಆಗ್ತದೆ ನಿಮ್ಮ ರಿಜಿಸ್ಟರ್ ಮೊಬೈಲ್ಗೆ. OTP ಅನ್ನು ಎಂಟ್ರಿ ಮಾಡಿದ ನಂತರ ನಿಮಗೆ ನಿಮ್ಮ ಡೀಟೇಲ್ ಎಲ್ಲ ಇಲ್ಲಿ ಕಾಣ್ಬೋದು, ನೀವು UN ನಂಬರ್ ಹೆಸರೆಲ್ಲ. ಆನಂತರ ನಿಮ್ಮ ಬ್ಯಾಂಕ್, ನಿಮ್ಮ ಅಕೌಂಟ್ ನಂಬರ್, ಯಾವ ಅಕೌಂಟ್ ನಂಬರ್ ನೀವು PF ಖಾತೆಗೆ ನೀಡಿರ್ತೀರ ನಿಮ್ಮ ಬ್ಯಾಂಕಿದ್ದು, ಆ ಅಕೌಂಟ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗೆ ನೀವು ನೆಕ್ಸ್ಟ್ ಒಂದು ಆಪ್ಷನ್ ಕಾಣ್ಬೋದು. ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಎಂಪ್ಲಾಯರ್ ಡೀಟೇಲ್ ಬರ್ತದೆ, ಎಂಪ್ಲಾಯರ್ ID ಎಲ್ಲ ಡೀಟೇಲ್ ಎಲ್ಲ ಬರ್ತದೆ. ಆನಂತರ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಅಡ್ರೆಸ್ ಒಂದು ಫಿಲ್ ಮಾಡಲಿಕ್ಕೆ ಇರ್ತದೆ. ನಿಮ್ಮ ಡೋರ್ ನಂಬರ್, ಏರಿಯಾ, ವಿಲೇಜ್ ಮತ್ತು ನಿಮ್ಮ ಸ್ಟ್ರೀಟ್ ಎಲ್ಲ ಡೀಟೇಲನ್ನು ಫಿಲ್ ಮಾಡಿದರೆ ಆಯ್ತು. ಇಲ್ಲಿ ಮೊದಲನೇ ಕಾಲಮಲ್ಲಿ ನಿಮ್ಮ ಲೊಕ್ಯಾಲಿಟಿ ಅಂತ ಉಂಟು, ಅಂದರೆ ನಿಮ್ಮ ಡೋರ್ ನಂಬರ್ ಮತ್ತು ನಿಮ್ಮ ಮನೆಯ ಹೆಸರು ಅದನ್ನು ಫಿಲ್ ಮಾಡಿದರೆ, ಮತ್ತು ನಿಮ್ಮ ಸ್ಟ್ರೀಟ್ ನೇಮ್ ನೆಕ್ಸ್ಟ್ ಕಾಲಮ್ನಲ್ಲಿ. ನೆಕ್ಸ್ಟ್ ನಿಮಗೆ ಸ್ಟೇಟ್, ನಿಮ್ಮ ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೀವು ಡಿಸ್ಟಿಕ್ ನಮ್ಮ ದಕ್ಷಿಣ ಕನ್ನಡ ಅಂತ ಸೆಲೆಕ್ಟ್ ಮಾಡಬೇಕು. ಆನಂತರ ನಾವು ಸಿಟಿ, ನಿಮ್ಮ ತಾಲೂಕು, ಯಾವ ತಾಲೂಕು ಅಂತ ಅಲ್ಲಿ ತಾಲೂಕು ಎಂಟ್ರಿ ಮಾಡಿದಾಯಿತು. ನೆಕ್ಸ್ಟ್ ಪಿನ್ ಕೋಡ್, ನಮ್ಮ ಏರಿಯಾ ಪಿನ್ ಕೋಡನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿದರೆ ಆಯಿತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ನಿಮಗೆ ಈ ಸ್ಟಾರ್ ಮಾರ್ಕ್ ಬಂದರೆ ಅದು ಮ್ಯಾಂಡೇಟರಿ, ಅದನ್ನು ನೀವು ಫಿಲ್ ಮಾಡಿದ್ರೆ ನೆಕ್ಸ್ಟ್ ನೀವು ಪ್ರೊಸೀಡ್ ಮಾಡಲಿಕ್ಕೆ ಆಗೋದಿಲ್ಲ. ಆನಂತರ ನಿಮಗೆ ನಿಮ್ಮ ಕ್ಲೇಮ್ ಮಾಡುವ ಫಾರ್ಮ್ ಟೈಪು, ಇದು ನಿಮಗೆ ಪಾರ್ಷಿಯಲ್ ವಿಡ್ರಾವಲ್. ನೀವು ಇಲ್ಲಿ ಪಾರ್ಷಿಯಲ್ ವಿಡ್ರಾವಲನ್ನು ಸೆಲೆಕ್ಟ್ ಮಾಡಿ. ರೀಸನ್, ಯಾವ ರೀಸನಿಗೆ, ಇಲ್ನೆಸ್ಸಾ, ಅಲ್ಲ ನಿಮಗೆ ಪವರ್ ಕಟ್ ಉಂಟಾ, ಅಲ್ಲ ನ್ಯಾಚುರಲ್ ಕ್ಲೈಮೇಟಿಸ್, ಕನ್ಸ್ಟ್ರಕ್ಷನ್ ಆಫ್ ಹೌಸ್, ಪರ್ಚೇಸ್ ಆಫ್ ಹೌಸ್, ಅಥವಾ ಮ್ಯಾರೇಜ್ ರೀಸನ, ಯಾವುದು ಇಲ್ಲಿ ರೀಸನ್ ಬರ್ತದೆ ನಿಮಗೆ. ಅಲ್ಟ್ರೇಷನ್ ಆಫ್ ಹೌಸ್, ಕರೆಕ್ಟ್ ರೀಸನನ್ನು ಸೆಲೆಕ್ಟ್ ಮಾಡಬೇಕು. ಯಾವುದುಂಟು ಅದನ್ನು ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಅಮೌಂಟು, ವಿಡ್ರಾವಲ್ ನಿಮಗೆ ಎಷ್ಟು ಅಮೌಂಟ್ ಎಮರ್ಜೆನ್ಸಿ ಉಂಟು ಆ ಅಮೌಂಟನ್ನು ನೀವು ಇಲ್ಲಿ ಎಂಟ್ರಿ ಮಾಡಿದ್ರಾಯಿತು. ನಿಮಗೆ ಎಮರ್ಜೆನ್ಸಿ ಹಣ ಬೇಕಾದರೆ ನೀವು ಇಲ್ನೆಸ್ ರೀಸನಲ್ಲಿ ಅಪ್ಲೈ ಮಾಡಿದರೆ ಎಮರ್ಜೆನ್ಸಿಯಾಗಿ ನಿಮಗೆ ಕ್ರೆಡಿಟ್ ಆಗ್ತದೆ. 1-2-3 ದಿನದೊಳಗೆ ನಿಮಗೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ ಇಲ್ನೆಸ್ ರೀಸನಲ್ಲಿ ನೀವು ಅಪ್ಲೈ ಮಾಡಿದರೆ. ಮತ್ತು ನಿಮಗೆ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಅಂಥದ್ದೆಲ್ಲ ರೀಸನಲ್ಲಿ ನೀವು ಅಪ್ಲೈ ಮಾಡೋದಾದರೆ ನಿಮ್ಮದು ಮಿನಿಮಮ್ 5 years ಸರ್ವಿಸ್ ಆಗಿರಬೇಕು. ಇಲ್ಲದಿದ್ದರೆ ಅಲ್ಲಿ ನಿಮಗೆ ಕ್ಲೇಮ್ ರಿಜೆಕ್ಟ್ ಆಗ್ತದೆ. ನೆಕ್ಸ್ಟ್ ನೀವು ಇಲ್ಲಿ 2 ಡೈಲಾಗ್ ಬಾಕ್ಸ್ ಕಾಣ್ಬೋದು ಅಮೌಂಟ್ನ ಕೆಳಗೆ, ಅದನ್ನು ಕ್ಲಿಕ್ ಮಾಡಿ. ಆನಂತರ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಗೆಟ್ ಆಧಾರ್ OTP ಅಂತ ಕೊಟ್ಟರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಬರ್ತದೆ. ನಿಮ್ಮ ಆಧಾರಲ್ಲಿ ಯಾವ ನಂಬರ್ ರಿಜಿಸ್ಟರ್ ಆಗಿರ್ತದೆ ಆ ನಂಬರಿಗೆ ನಿಮಗೆ OTP ಬರ್ತದೆ, 6 ಡಿಜಿಟ್ OTP ಬರ್ತದೆ. ಅದನ್ನು ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ನಿಮಗೆ ಸಬ್ಮಿಟ್ ಒಂದು ಆಪ್ಷನ್ ಬರ್ತದೆ, ಅದರ ಕೆಳಗೆ ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು. ಸಬ್ಮಿಟನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಅಪ್ಲೈ ಸಕ್ಸಸ್ಫುಲ್ ಆಗಿದ್ದರೆ ನಿಮಗೆ ಸಕ್ಸಸ್ ಅಂತ ನಿಮಗೆ ನಿಮ್ಮ OTP ಸಕ್ಸಸ್ ಆದ ನಂತರ ಸಕ್ಸಸ್ಫುಲ್ ಸಬ್ಮಿಟ್ ಆದರೆ ನಿಮಗೆ ಪಾಪಪ್ ವಿಂಡೋ ಅಂತ ಒಂದು ಸಕ್ಸಸ್ ಅಂತ ಪಾಪಪ್ ವಿಂಡೋ ಕಾಣ್ತದೆ. ನಿಮ್ಮದು ಸಕ್ಸಸ್ಫುಲಿ ಸಬ್ಮಿಟ್ ಆದ ನಂತರ ನೀವು ನಿಮ್ಮ ಟ್ರ್ಯಾಕ್ ಮಾಡಬೇಕಾದ್ರೆ, ನಿಮ್ಮ ಸ್ಟೇಟಸನ್ನು ಟ್ರ್ಯಾಕ್ ಮಾಡಬೇಕಾದ್ರೆ ಕ್ಲೈಮನ್ನು ನೀವಲ್ಲಿ ಹೋಮ್ ಪೇಜಲ್ಲಿ ಟ್ರ್ಯಾಕ್ ಕ್ಲೈಮ್ ಒಂದು ಆಪ್ಷನ್ ಉಂಟು, ಅದನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಟ್ರ್ಯಾಕಿಂಗ್ ID ಸಿಗ್ತದೆ ಮತ್ತು ಅಲ್ಲಿ ಸ್ಟೇಟಸ್ ನೀವು ನೋಡ್ಬೋದು. ಎಲ್ಲರಿಗೂ ಕೃತಜ್ಞತೆಗಳು.